ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ಅಂದರೆ ಕಿಚ್ಚನ ಪಂಚಾಯಿತಿಯ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಮ್ಮ ಗಿಲ್ಲಿಯವರಿಗೆ ಒಂದು ಹೊಸ ಗೇಮ್ ಕೊಟ್ಟಿದ್ದಾರೆ. ಬಟ್ ಈ ಗೇಮ್ ಒಂಥರ ವಿಚಿತ್ರ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಷ್ಟು ಕಿಚ್ಚ ಸುದೀಪ್ ಅವರು ನಕ್ಕು ಸಾಕ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಸ್ಪರ್ಧಿಗಳು ಅಷ್ಟೇ ಗಿಲ್ಲಿ ಮಾಡುವಂಥ ಕಾಮಿಡಿಯ ಸಿಕ್ಕಾಪಟ್ಟೆ ನಕ್ಕಿದ್ದಾರೆ. ಬನ್ನಿ ಯಾವ ಒಂದು ಗೇಮ್ನ ಕೊಟ್ಟಿದ್ದಾರೆ, ಸೊ ಯಾವ ಒಂದು ವಿಷಯಕ್ಕೆ ಎಲ್ಲ ಸ್ಪರ್ಧಿಗಳು ನಗ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ನಿನ್ನೆಯ ಕಿಚ್ಚನ ಪಂಚಾಯಿತಿ ಎಪಿಸೋಡ್ ಹೇಗಿದ್ವು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧೆಗೆ ಕರೆಕ್ಟಾಗಿ ಕ್ಲಾಸ್ ತೊಗೊಂಡ್ರು, ಹೇಗೆಲ್ಲ ಇತ್ತು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯ ನಿಮ್ಮ ಪ್ರಕಾರ ಒಂದು ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ವೀಕ್ಷಕರೇ, ಸಂಡೇ ಎಪಿಸೋಡ್ ಇವತ್ತಿನ ಪ್ರೋಮೋದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಅಂದರೆ ಒಂದು ಗೇಮ್ನ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನಿನ್ನೆಯ ಎಪಿಸೋಡ್ನ ನೀವು ರಿಮಿಕ್ ಮಾಡಬೇಕು, ಅಂದರೆ ರಿಟರ್ನ್ ಅದನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಾ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಗಿಲ್ಲಿ ಕಿಚ್ಚ ಸುದೀಪ್ ಅವರಾಗಿದ್ದಾರೆ, ಕಿಚ್ಚ ಸುದೀಪ್ ಗಿಲ್ಲಿ ಅವರಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಗಿಲ್ಲಿ ಅವರು ಎಲ್ಲ ಸ್ಪರ್ಧಿಗಳನ್ನ ಕಿಚ್ಚ ಸುದೀಪ್ ಅವರು ನಿನ್ನೆ ಯಾವ ರೀತಿ ಎಪಿಸೋಡ್ನಲ್ಲಿ ಕ್ಲಾಸ್ ತೊಗೊಂಡ್ರು ಆ ರೀತಿಯ ಒಂದು ಸಿಚುವೇಶನ್ನ ಟ್ರೈ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಗಿಲ್ಲಿ ಕಿಚ್ಚ ಸುದೀಪ್ ಅವರು ಕೈಯಲ್ಲಿ ಒಂದು ಬ್ರಾಸ್ಲೆಟ್ ಹಿಡ್ಕೊತಾರಲ್ಲ, ಸೊ ಆ ರೀತಿ ಅವರ ಕೈಯಲ್ಲಿ ಒಂದು ವಾಚ್ನ ಹಿಡ್ಕೊಂಡು ರಿಮಿಕ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಪನ್ ಏನಪ್ಪ ಅಂದರೆ, ಸೊ ಗಿಲ್ಲಿ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಇದ್ದಾರೆ, ಸೊ ಕಿಚ್ಚನ ರೀತಿಯಲ್ಲಿ ನಮ್ಮ ಗಿಲ್ಲಿ ಅವರು ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಫುಲ್ ಫನ್ನಾಗಿ ಮಾತಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಗಿಲ್ಲಿ ಅಲ್ವಾ, ಸರಿ ಅಣ್ಣ ಹೇಳಿ, ಏನು ಮಾತಾಡೋಣ ಹೇಳಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಸಿಚುವೇಶನ್ ತುಂಬ ಚೆನ್ನಾಗಿದೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಫನ್ ರೀತಿಯಲ್ಲಿ ಇದೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವ್ರ ರೀತಿ ಡಬ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ನಮ್ಮ ಗಿಲ್ಲಿಯವರು ಅವರ ಕಾಮಿಡಿ ರೀತಿಯಲ್ಲಿ ಒಂದು ಕಿಚ್ಚ ಸುದೀಪ್ ಅವರ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಸೀನ್ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಪ್ರೋಮೋದಲ್ಲಿ ಸ್ವಲ್ಪ ಪ್ರೋಮೋಗಳನ್ನ ಮಾತ್ರ ತೋರಿಸಿದ್ದಾರೆ. ಬಟ್ ಈ ಒಂದು ಸೀನ್ನ ನೋಡೋಕ್ಕೆ ತುಂಬ ಜನ ಕಾಯ್ತಾ ಇರ್ಬೋದು, ಯಾಕಪ್ಪ ಅಂದರೆ ಅಷ್ಟು ಚೆನ್ನಾಗಿ ಕಾಮಿಡಿ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಇವಾಗ ನಾನು ಗಿಲ್ಲಿ ಆಗಿದ್ದೀನಿ, ನೀವು ಕಿಚ್ಚ ಸುದೀಪ್ ಅವರಾಗಿದ್ದೀರಾ, ಸೊ ಹಾಗಾದರೆ ನಾನು ಹಾಕೊಂಡಿರೋ ಶರ್ಟ್ನ ಬಿಚ್ಚಿಬಿಟ್ಟು ಬನ್ನಿಯಲ್ಲಿ ಬರಲಾಣ ಅನ್ನೋ ರೀತಿಯಲ್ಲಿ ಕಾಮಿಡಿ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾಮಿಡಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ಬಿದ್ದು ನಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ನಮ್ಮ ಗಿಲ್ಲಿಯವರು ಕಿಚ್ಚ ಸುದೀಪ್ ಅವರ ಸೈಲೆಂಟಾಗಿ ನಿಂತ್ಕೊಬಿಟ್ಟಿದ್ದಾರೆ, ಕೈ ಕೂಡ ಮುಗಿತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿಯವರು ಕಿಚ್ಚ ಸುದೀಪ್ ಅವರು ಆಗಿದ್ದಾರೆ. ಸೊ ನಿನ್ನೆ ಎಪಿಸೋಡ್ನಲ್ಲಿ ನಮ್ಮ ರಿಷಾ ಮತ್ತು ರಾಶಿಕಾ ಅವರು ಕಿಚ್ಚ ಸುದೀಪ್ ಅವರು ಯಾವ ರೀತಿ ಕ್ಲಾಸ್ ತಗೊಂಡ್ರು ಆ ಒಂದು ಸಿಚುವೇಶನ್ನ ಟ್ರೈ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಕೆಲವೊಂದಿಷ್ಟು ವರ್ಡ್ಗಳನ್ನ ಬಿಡ್ತಾ ಇದ್ದಾರೆ, ಬಟ್ ಆದರೆ ಫನ್ ಆಗಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಸಿಚುವೇಶನಲ್ಲಿ ಕಿಚ್ಚ ಸುದೀಪ್ ಅವರು ಫುಲ್ ಕೂಡ ನಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ಕಿಚ್ಚ ಸುದೀಪ್ ಅವರು ಏನು ಹೇಳ್ತಾ ಇದ್ದಾರೆ, ಸೊ ನೆಕ್ಸ್ಟ್ ಕಾವ್ಯ ಅವ್ರ ಬಗ್ಗೆ ಮಾಡಿ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಒಂದು ಸಿಚುವೇಶನ್ನಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡದ ರೀತಿಯಲ್ಲಿ ನಮ್ಮ ಗಿಲ್ಲಿ ನಟ ಅವರು ಹೊಗಳಕ್ಕೆ ಶುರು ಮಾಡ್ತಾರೆ, ಯಾರನ್ನ, ಕಾವ್ಯನ. ಸೊ ಈ ಒಂದು ಸಿಚುವೇಶನ್ ನೋಡಿದ್ಮೇಲೆ ಕಿಚ್ಚ ಅವ್ರು ಏನು ಹೇಳ್ತಾರೆ, ನಾನು ಈ ರೀತಿ ಹೇಳೋಕ್ಕೆ ಹೋಗಲ್ವಲ್ಲ, ಯಾಕೆ ಈ ರೀತಿ ಮಾಡ್ತೇನೆ, ಇಲ್ಲ ನಾನು ಅಂದೊಂದು ಸ್ವಲ್ಪ ಇರಲಿ ಅನ್ನೋ ರೀತಿಯಲ್ಲಿ ಟ್ರೈ ಮಾಡ್ತಾರೆ. ಸೊ ಈ ಒಂದು ಪ್ರೋಮೋ ನೋಡಿದ್ಮೇಲೆ ನನಗಂತೂ ಒಂದು ಅರ್ಥ ಆಗ್ತಿದೆ. ಸೊ ಕಿಚ್ಚ ಸುದೀಪ್ ಅವರು ಏನಾದರೂ ಗಿಲ್ಲಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರಾ ಅಂತ. ಸೊ ಕಿಚ್ಚನ ತೇರಿನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಯಾಕಪ್ಪ ಅಂದರೆ ಫಸ್ಟು ಎಲ್ಲರಿಗೂ ಖುಷಿ ಹಂಚಿ ಆಮೇಲೆ ಕೈ ಹಂಚ್ತಾರೆ ಅಂತ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಖುಷಿಯಿಂದಲೇ ಮಾತಾಡಿಸ್ತಾರೆ, ಆಮೇಲೆ ಅವರ ಟ್ರ್ಯಾಕಿಗೆ ಬರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಸೀನ್ ನೋಡಿದ್ಮೇಲೆ ಏನೋ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ನಿನ್ನೆ ಎಲ್ಲ ಸ್ಪರ್ಧಿಗಳಿಗೂ ಆಲ್ರೆಡಿ ಕ್ಲಾಸ್ಗಳು ಆಗಿದ್ದಾವೆ. ಸೊ ರಕ್ಷಿತಾ ಮತ್ತು ಗಿಲ್ಲಿಗೂ ಆಲ್ರೆಡಿ ಕ್ಲಾಸ್ಗಳು ಮುಗ್ದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಗಿಲ್ಲಿಯವರು ಮಾಡ್ತಿರುವಂಥ ಕಾಮಿಡಿಯಿಂದ ಮನೆಯಲ್ಲಿ ತುಂಬ ಜನಕ್ಕೆ ಇರಿಟೇಷನ್ ಆಗ್ತಾ ಇರುವಂಥದ್ದು, ಒಂದು ಟೀಮ್ನ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಹೇಳಿ ಸೊ ರಕ್ಷಿತಾ ಮತ್ತು ನಮ್ಮ ಗಿಲ್ಲಿ ನಟಗೆ ಒಂದು ಸಹ ಮಾಡಿದ್ರು, ಅಂದರೆ ವಾರ್ನಿಂಗ್ ಸಹ ಕೊಟ್ಟಾಗಿದೆ. ಬಟ್ ಇದೀಗ ಮತ್ತೆ ಏನೋದೊಂದು ಕಾಮಿಡಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದೊಂದು ಕಾಮಿಡಿ ಸೀನ್ ಅಂತಲೂ ಅನ್ಕೋಬೋದು, ಬಟ್ ಹೇಳೋಕ್ಕಾಗಲ್ಲ. ಕಿಚ್ಚ ಸುದೀಪ್ ಅವರು ಮತ್ತೆ ಬೇರೆ ಯಾವ್ದಾದ್ರು ಟ್ರ್ಯಾಕಲ್ಲಿ ಬಂದು ಈ ರೀತಿಯೂ ಕೂಡ ಮಾಡ್ಬೋದು. ಸೊ ಹೇಳೋಕ್ಕಾಗಲ್ಲ. ಈ ಒಂದು ಪ್ರೋಮೋ ನೋಡಿದ್ಮೇಲೆ ಇವತ್ತೊಂದು ಸ್ವಲ್ಪ ಫನ್ ಆಗಿರುತ್ತೆ ಅಂತಲೂ ನಾವು ಅನ್ಕೋಬೋದು, ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲದೆ ಇನ್ನು ಜಾನ್ವಿಯವರ ಟಾಪಿಕ್ ಇನ್ನೂ ತುಂಬಾ ಇದೆ. ಸೊ ಈ ಒಂದು ಟಾಪಿಕ್ ಬಗ್ಗೆ ಇವತ್ತು ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ನಿನ್ನೆ ನಾಮಿನೇಷನ್ನಲ್ಲಿ ಆಲ್ರೆಡಿ 2 ಜನ ಸ್ಪರ್ಧಿಗಳು ಫಾರ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಟೋಟಲ್ ಆಗಿ 8 ಜನ ಸ್ಪರ್ಧಿಗಳಲ್ಲಿ 2 ಜನ ಕೂಡ ಫಾರ್ ಆಗಿದ್ದಾರೆ. ಸೊ ಅದರಲ್ಲಿ ಮೊದಲನವರು ಅಶ್ವಿನಿ ಗೌಡ ಮತ್ತು ಎರಡನೇದಾಗಿ ರಕ್ಷಿತಾ ಅವರು. ಟೋಟಲ್ ಆಗಿ 8 ಜನದಲ್ಲಿ 2 ಜನ ಫಾರ್ ಆಗಿದ್ದು, ಸೊ ಉಳಿದಂತಹ ಇನ್ನೂ 6 ಜನ ಹಾಗೆ ಪೆಂಡಿಂಗ್ನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ನಿನ್ನೆ ಕಿಚ್ಚನ ಪಂಚಾಯಿತಿ ತುಂಬ ಚೆನ್ನಾಗೂ ಇತ್ತು. ಯಾಕಪ್ಪ ಅಂದರೆ ಒಳ್ಳೆ ಕ್ಲಾಸ್ನ ತೊಗೊಂಡಿದ್ರು. ಬಟ್ ನಿನ್ನೆ ಏನಾಯಿತು ಅಂದರೆ, ಸೊ ರಾಶಿಕಾ ಮತ್ತು ಧ್ರುವಂತರ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಕೂಡ ಆಗಿತ್ತು. ಏನಪ್ಪ ಅಂದರೆ ಈ ವಾರದಲ್ಲಿ ಮೊದಲ ದಿನವೇ ರಾಶಿಕಾ ಅವರ ಕ್ಯಾರೆಕ್ಟರ್ ಬಗ್ಗೆ ಧ್ರುವಂತವರು ಮಾತಾಡಿದ್ದಾರೆ ಅಂತ ಹೇಳಿ ಸೊ ಅವರ ಮಧ್ಯೆ ಸ್ವಲ್ಪ ಜಗಳ ಕೂಡ ನಡೀತು. ಸೊ ಅದರ ಮಧ್ಯೆ ರಿಷಾ ಅವರು ಕೂಡ ಆ್ಯಡ್ ಆಗಿದ್ರು. ಸೊ ಈ ಒಂದು ಸಿಚುವೇಶನ್ ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಧ್ರುವಂತವ್ರದ್ದೇ ತುಂಬ ತಪ್ಪಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಯಾಕಪ್ಪ ಅಂದರೆ ಒಬ್ಬ ಹೆಣ್ಮಗಳ ಬಗ್ಗೆ ಅವಳ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿದ್ದಾರೆ ಅಂತ. ಬಟ್ ಇಲ್ಲಿ ರಾಶಿಕಾ
ಅವರು ಮಾಡಿರುವಂಥ ತಪ್ಪು ನಮಗೆ ಗೊತ್ತಿರಲಿಲ್ಲ, ಬಟ್ ನಿನ್ನೆ ಕಿಚ್ಚನ ಪಂಚಾಯಿತಿಲಿ ಆ ಒಂದು ತಪ್ಪು ಗೊತ್ತಾಯಿತು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಧ್ರುವಂತ್ ಅವ್ರದ್ದು ಮತ್ತು ರಾಶಿಕಾ ಅವ್ರು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ, ಸೊ ಇಬ್ಬರದು ತಪ್ಪಿದೆ. ಬಟ್ ಆದರೆ ಈ ಒಂದು ತಪ್ಪನ್ನ ಬೇರೆಯವ್ರ ಮೇಲೆ ಹಾಕೋದು ತಪ್ಪು ಅನ್ನೋದು ಕೂಡ ಹೇಳ್ಬೋದು. ಸೊ ಹಾಗಾಗಿ ಆ ಕಿಚ್ಚ ಸುದೀಪ್ ಅವರು ನಿನ್ನೆ ಈ ಒಂದು ವಿಷಯದ ಬಗ್ಗೆ ಕ್ಲಿಯರ್ ಆಗಿ ನಮಗೆ ಆನ್ಸರ್ಗಳು ಸಿಕ್ಕಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ತಪ್ಪು ಯಾರ್ದು ಸರಿ ಯಾರ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಸರಿ ಯಾರ್ದು ಇರಲಿಲ್ಲ, ಸೊ ಎಲ್ಲರದು ತಪ್ಪು ಇತ್ತು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ರಾಶಿಕಾ ಮಧ್ಯೆ ರಿಷಾ ಯಾವ ರೀತಿ ಮಾತಾಡಿದ್ರು ಧ್ರುವಂತ್ ಬಗ್ಗೆ, ಅದರ ಬಗ್ಗೆಯೂ ಸಹ ಒಂದು ಮಾತುಗಳನ್ನ ಸಹ ಆಡಿದ್ರು. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ವಾರ್ನಿಂಗ್ ಸಹ ಕೊಟ್ಟರು ಅಂತಲೂ ಕೂಡ ಹೇಳ್ಬೋದು. ರಿಷಾ ಅವ್ರಿಗೆ ಕ್ಲಾಸ್ ತುಂಬ ಚೆನ್ನಾಗಿತ್ತು ನಿನ್ನೆ. ಆಲ್ರೆಡಿ ರಿಷಾ ಅವರು ತುಂಬ ಡೇಂಜರ್ ಝೋನಲ್ಲಿ ಇದ್ದಾರೆ, ಅದರ ಮಧ್ಯೆ ಇವರು ಈ ರೀತಿ ಮಾತಾಡೋದು ತಪ್ಪು ಅಂತಲೂ ಹೇಳ್ಬೋದು. ಸೊ ಈ ಒಂದು ಸೀನ್ನ ನೋಡಿದ ಮೇಲೆ ಒಂದಂತೂ ಅರ್ಥ ಆಯಿತು, ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚನ ಮಾತುಗಳು ಆಲ್ಮೋಸ್ಟ್ ಎಲ್ಲ ಗಂಡು ಮಕ್ಕಳ ಪರವಾಗಿ ಇತ್ತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಹೆಣ್ಮಕ್ಳಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇವರು ಆಡಿದ್ದೇ ಆಟ ಮಾಡಿದ್ದೇ ನೋಟ ಅನ್ನೋ ರೀತಿಯಲ್ಲಿ ಆಗಿತ್ತು. ಸೊ ಆದರೆ ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಒಂದು ಕ್ಲಿಯರ್ ಕಟ್ಟಾಗಿ ನಮಗೆ ಆನ್ಸರ್ ಸಹ ಸಿಕ್ತು. ಏನಪ್ಪ ಅಂದರೆ ಸೊ ಈ ಒಂದು ವೇದಿಕೆ ಮೇಲೆ ಯಾರಿಗೂ ಸಪೋರ್ಟ್ ಮಾಡುವ ರೀತಿ ಇರಲ್ಲ, ಯಾಕಪ್ಪ ಅಂದರೆ ಎಲ್ಲರೂ ಒಂದೇ ಸಮ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಸೊ ನಿನ್ನೆ ಜಾನ್ವಿ ಅವ್ರಿಗೂ ಕರೆಕ್ಟಾಗಿ ಕ್ಲಾಸ್ ತೊಗೊಂಡ್ರು. ಯಾಕಪ್ಪ ಅಂದರೆ ಒಬ್ಬ ಕಲರ್ಸ್ ಬಗ್ಗೆ ಮಾತನಾಡಿದ್ದು, ಒಂದು ವೇದಿಕೆ ಬಗ್ಗೆ ಮಾತನಾಡಿದ್ದು, ಸೊ ಇವರ ಮುಖಾಂತರ ಒಂದು ವೇದಿಕೆ ಹಾಳಾಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರು ಕರೆಕ್ಟಾಗಿ ಕ್ಲಾಸ್ ಸಹ ತಗೊಂಡ್ರು ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಅಶ್ವಿನಿ ಅವರ ವಿಚಾರದಲ್ಲಿ ಸ್ವಲ್ಪ ಕ್ಲಾಸ್ಗಳು ಕಡಿಮೆ ಆಯಿತು. ನೋಡೋಣ, ಸುಮಾರು ಸೋಷಿಯಲ್ ಮೀಡಿಯಲ್ಲಿ ತುಂಬ ವಿಷಯಗಳು ಓಡಾಡ್ತಾ ಇದ್ದಾವೆ. ಯಾಕಪ್ಪ ಅಂದರೆ ನಿನ್ನೆ ರಕ್ಷಿತಾ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೊಗೊಂಡ್ರು, ಬಟ್ ಅಶ್ವಿನಿ ಅವರಿಗೆ ಯಾಕೆ ಕ್ಲಾಸ್ ತೊಗೊಳ್ತಾ ಇಲ್ಲ, ಯಾಕೆ ಕಿಚ್ಚ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಕಿಚ್ಚ ಅವರ ಪಂಚಾಯಿತಿ ಇನ್ನೂ ಮುಗ್ದಿಲ್ಲ, ಇವತ್ತು ಕೂಡ ಇದೆ. ಸೊ ಈ ಒಂದು ಪಂಚಾಯಿತಿಯಲ್ಲಿ ಅವರು ಕೂಡ ಕ್ಲಾಸ್ ತೊಗೋಬೋದು, ಹೇಳೋಕ್ಕಾಗಲ್ಲ. ಬಟ್ ಅವು ಸ್ವಲ್ಪ ಟೈಮ್ ಬೇಕು, ಎಲ್ಲ ಟಾಪಿಕ್ಗಳನ್ನ ಒಂದೇ ಸರಿ ಹೇಳೋಕ್ಕಾಗಲ್ಲ, ಸ್ವಲ್ಪ ಮ್ಯಾಟರ್ಗಳನ್ನ ಮಾತಾಡಬೇಕಾಗುತ್ತೆ. ಸೊ ಅಷ್ಟೇ ಅಲ್ಲದೆ ನಿನ್ನೆ ಎಪಿಸೋಡ್ನಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಯಾರಿಗೆ ಕರೆಕ್ಟಾಗಿ ಕ್ಲಾಸ್ ತೊಗೊಂಡು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇವತ್ತಿನ ಸಂಡೇ ಎಪಿಸೋಡ್ನಲ್ಲಿ ಯಾವ ಸ್ಪರ್ಧೆಯ ಮೇಲೆ ಕಿಚ್ಚ ಗರಂ ಆಗ್ಬೋದು, ದಯವಿಟ್ಟು ಸಣ್ಣ ಅನಿಸಿಕೆಗಳನ್ನ ತಿಳಿಸಿದರೆ ಸೊ ನಮಗೂ ಕೂಡ ಸ್ವಲ್ಪ ತಿಳಿಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನಮಗೆ ಸಿಕ್ಕಿರೋ ಮಾಹಿತಿಗಳು ಇಷ್ಟೇ. ಸೊ ಪ್ರೋಮೋದಲ್ಲಿ ಇವತ್ತಂತೂ ಫನ್ ಆಗಿರುವಂಥ ಒಂದು ಕಾಮಿಡಿ ಗೇಮ್, ಫನ್ ಗೇಮ್ ಕೂಡ ಇರುವಂಥದ್ದು. ಸೊ ಮತ್ತು ಇದರಲ್ಲಿ ಕಿಚ್ಚನ ನಗುವಿನ ಮುಂದೆ ಸ್ವಲ್ಪ ಕೈನೂ ಇದ್ದೇ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಆಲ್ರೆಡಿ ನಿನ್ನೆ ರಕ್ಷಿತ್ ಅವ್ರಿಗೂ ಸಹ ಹೇಳಿದ್ರು. ಸೊ ನನಗೆ 2 ಥರದ ಮುಖಗಳಿದ್ದಾವೆ, ಒಂದು ತುಂಬ ಖುಷಿಯಾದಾಗ ಒಂದ್ಸರಿ ನಗ್ತೀನಿ, ತುಂಬ ಸೈಲೆಂಟ್ ಆಗಿದ್ದಾಗ ಒಂದ್ಸರಿ ನಗ್ತೀನಿ, ಬಟ್ ಎಲ್ಲನೂ ನಗು ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಬಟ್ ಈ ಒಂದು ಗ್ರೀನ್ ಸಿಗ್ನಲ್ಲು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಸಂಡೇ ಅಂದರೆ ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ್ ಅವರ ಜೊತೆ ಯಾವ ರೀತಿ ಇರುತ್ತೆ ಅಂತ. ಅಷ್ಟೇ ಅಲ್ಲದೆ ಈ ವಾರ ಒಬ್ಬ ಸ್ಪರ್ಧಿಯು ಕೂಡ ಮನೆಗೆ ಹೋಗುವಂಥ ಚಾನ್ಸ್ ಇದೆ, ಚಾನ್ಸ್ ಇಲ್ಲ ಅಲ್ಲ 100% ಇದೆ. ಯಾರು ಅಂತ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಆಲ್ರೆಡಿ 2 ಜನ ಸ್ಪರ್ಧಿಗಳು ಸೇವ್ ಆಗಿದ್ದಾರೆ. ಸೊ ಇವತ್ತು ಆಲ್ರೆಡಿ ಅವರ ಉಳಿದಿರುವಂಥ 6 ಜನ ಸ್ಪರ್ಧಿ ಅಂದರೆ ನಾಮಿನೇಷನಲ್ಲಿರುವಂತಹ 8 ಜನ ಸ್ಪರ್ಧೆಯಲ್ಲಿ 2 ಜನಗಳನ್ನ ಹೊರತುಪಡಿಸಿ ಇನ್ನು 6 ಜನ ಸ್ಪರ್ಧಿಗಳ ಬ್ಯಾಗ್ಗಳು ಆಲ್ರೆಡಿ ರೆಡಿ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆ ಕಿಚ್ಚನ ಪಂಚಾಯಿತಿ ಎಪಿಸೋಡ್ನಲ್ಲಿ ಆಲ್ರೆಡಿ ಕಿಚ್ಚ ಅವರು ನಾಮಿನೇಷನ್ಲಿರುವಂಥ 8 ಸ್ಪರ್ಧಿಗಳ ಬ್ಯಾಗ್ಗಳನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಳ್ಳಿ, ಸೊ ಯಾರು ಹೋಗ್ತಾರೆ ಅಂತ ನಮಗೆ ಗೊತ್ತಿಲ್ಲ, ಸೊ ಆಲ್ರೆಡಿ ಸ್ಟೋರ್ ರೂಮ್ ಹತ್ರ ತಂದಿಡಿ ಅಂತಲೂ ಕೂಡ ಹೇಳಿದರು. ಅದೇ ರೀತಿ 8 ಜನ ಸ್ಪರ್ಧಿಗಳ ಬ್ಯಾಗ್ಗಳನ್ನು ಸಹ ಸ್ಟೋರ್ ರೂಮ್ ಹತ್ರ ಇಟ್ಟಿದ್ರು. ಸೊ ಅದರಲ್ಲಿ 2 ಜನ ಸೇವ್ ಆದರು, ಅಶ್ವಿನಿ ಮತ್ತು ರಕ್ಷಿತಾ. ಸೊ ಹಾಗಾಗಿ ಅವರ ಬ್ಯಾಗ್ಗಳನ್ನ ಸೈಡಿಗೆ ಇಟ್ಟಿದ್ದಾರೆ. ಇನ್ನು ಉಳಿದಂಥವ್ರು 6 ಜನ. ಸೊ ಈ 6 ಜನದಲ್ಲಿ ಯಾರು ಹೋಗ್ತಾರೆ ಅಂತ ನೋಡಬೇಕು. ಅಷ್ಟೇ ಅಲ್ಲದೆ ಈ ವಾರ ಮನೆ ಕ್ಯಾಪ್ಟನ್ ರಘುವರ ಬಗ್ಗೆನೂ ಮಾತಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ವೀಕ್ಷಕರೇ, ಇವತ್ತಿನ ಸಂಡೇ ಎಪಿಸೋಡ್ನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಜೊತೆ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.